ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದೆ. ಇಂದು ಕೆಲಸದಿಂದ ಮನೆಗೆ ಬಂದಾಗ ಮನೆಯಲ್ಲಿದ್ದ ದೃಶ್ಯನ ನೋಡಿ ತಲೆ ತಿರುಗದಂತಾಯಿತು. ನನ್ನ ಗಂಡನನ್ನು ನನ್ನ ಮಗಳು ಮತ್ತು ನನ್ನ ಮನೆ ಕೆಲಸದವಳು ಇಬ್ಬರು ಕಟ್ ಹಾಕಿ ಅವನ ಜೊತೆ ತುಂಬ ಕೆಟ್ಟವಾದ ಕೆಲಸವನ್ನು ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಅವನ ಮುಖದ ಹತ್ರ ಮುಖ ಇಟ್ಟು ನನ್ನ ಕೆಲಸದವಳು ಅಸಹ್ಯವಾಗಿ ನಡ್ಕೊಳ್ತಿದ್ದಾಳೆ. ಅದನ್ನು ನಾನು ಜೋರಾಗಿ ಕಿರ್ಚ್ಕೊಂಡೆ. ಆಗ ಅವರಿಬ್ಬರು ಬೆಚ್ಚಿ ಬಿದ್ದರು. ಮುಂದೆ ಆಗಬಾರ್ದು ಹಾಗೇ ಹೋಯಿತು. ನಾನು ಅಂದ್ಕೊಂಡೇ ಇರಲಿಲ್ಲ ನನ್ನ ಬೆನ್ನ ಹಿಂದೆ ಇವರೆಲ್ಲ ಸೇರಿಕೊಂಡು ಈ ರೀತಿ ಕೆಲಸನ ಮಾಡ್ತಾರೆ ಅಂತ. ಮುಂದೆ ಏನಾಯಿತು ತಿಳ್ಕೊಬೇಕು ಅಂದರೆ ಈ ಕಥೆನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ಕೇಳಿಸ್ಕೊಳ್ಳಿ. ಕತೆ ತುಂಬಾ ಇಂಟ್ರೆಸ್ಟಿಂಗಾಗಿ ಚೆನ್ನಾಗಿದೆ. ನನ್ನ ಹೆಸರು ಸುಜಾತ. ಚೆನ್ನಾಗಿ ನಿದ್ರೆ ಮಾಡ್ತಿದ್ದೀನಿ. ಬೆಳಗಿನ ಜಾವ 6 ಗಂಟೆಗೆ ನಮ್ಮ ಮನೆ ಕೆಲಸದವಳು ತುಂಬ ಜೋರಾಗಿ ಕಿರಿಸ್ತಿದ್ದಾಳೆ. ನನಗೆ ಭಯ ಆಗಿ ಏನಾಯಿತು ಅಂತ ಹೋದರೆ ಅವಳು ಕನಸಲ್ಲಿ ಕಿರ್ಚ್ಕೊಳ್ತಿದ್ದಾಳೆ. ಅವಳು ಹೋದ ಗಂಡ ಕನಸಲ್ಲಿ ಬಂದಿದ್ದಂತೆ. ಇವಳು ಅವನನ್ನು ಗಟ್ಟಿಯಾಗಿ ತಪ್ಕೊಳ್ಳೋದಕ್ಕೆ ಹೋದ್ಲು. ಆದರೆ ಅವನು ಅವಳನ್ನು ಬಿಟ್ಟು ಹೋದ ಅಂತ ಅಳ್ತಿದ್ದಾಳೆ. ನನಗೆ ಏನು ಹೇಳಬೇಕು ಅಂತ ತಿಳಿದೆ ಅವಳನ್ನು ತಪ್ಪಿಕೊಂಡು ಸಮಾಧಾನ ಮಾಡಿದೆ. ನನ್ನ ಗಂಡಂಗೆ ಎಚ್ಚರ ಆಗಿ ಇದನ್ನೇ ನೋಡ್ತಿದ್ರು. ನಾನು ರೂಮ್ಗೆ ಹೋದಾಗ ನೀನವಳಿಗೆ ತುಂಬ ಸದ್ರ ಕೊಟ್ಟಿದ್ಯಾ, ಕೆಲಸ ಮಾಡಬೇಕು ಅಂತ ಅವಳು ಪ್ರತಿದಿನ ಒಂದಿನ ನಮ್ಮಮ್ಮ ಕನಸಲ್ಲಿ ಬಂದಿದ್ದರು, ಒಂದಿನ ಅಪ್ಪ, ಒಂದಿನ ನನಗೆ ಆರೋಗ್ಯ ಸಮಸ್ಯೆ, ಇನ್ನೊಂದಿನ ನನ್ನ ತಲೆ ಸರಿ ಇಲ್ಲ, ತಲೆನೋವು, ಈ ರೀತಿ ಒಂದೊಂದು ನೆಪ ಹೇಳ್ತಾಳೆ. ಕೆಲಸದವರನ್ನು ನಾವು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅವರು ಕೆಲಸದವರೇ, ಮನೆಯವರು ಆಗೋದಿಲ್ಲ, ನೀನು ಎಚ್ಚರ ಅಂತ ಹೇಳಿದ್ರು. ನನ್ನ ಗಂಡ ನಾನಲ್ಲಿ ಹೆಡ್ ಮಾಸ್ಟರ್ ಆಗಿದ್ದಾರೆ, ನಾನು ಪ್ರೈಮರಿ ಸ್ಕೂಲಲ್ಲಿ ಟೀಚರ್. ಇಬ್ಬರು ಗೌರ್ಮೆಂಟ್ ಜಾಬ್ ಆಗಿದ್ದರಿಂದ ಬದುಕು ಸುಂದರವಾಗಿ ನಡೀತಿದೆ. ನಾವೇ ಬರೋ ಸ್ಟೂಡೆಂಟ್ಸ್, ಇಬ್ರಿಗೂ ಗೌರವಾನ್ವಿತ ಕೆಲಸ ಇದೆ. ನಮ್ಮ ಕೆಲಸದಲ್ಲೇ ವ್ಯರ್ಥ ಆಗೋಗಿರ್ತೀವಿ. ಮನೆಗೆ ಬಂದರೂ ಅದೇ ಯೋಚನೆಯಲ್ಲೇ ಇರ್ತೀವಿ. ಮಲಗಿ ನನಗೆ ಇತ್ತೀಚೆಗೆ ಕಷ್ಟ. ಅದಕ್ಕೆ ನಮ್ಮ ಊರಿಂದ ಮಲ್ಲಿ ಅನ್ನೋ ಕೆಲಸದವಳನ್ನು ಕರ್ಕೊಂಡು ಬಂದೆ. ಅವಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಳೆ. ಮದುವೆ ಆದ 3 ತಿಂಗಳಿಗೆ ಆಕ್ಸಿಡೆಂಟಲ್ಲಿ ಅವಳ ಗಂಡ ತೀರಿ ಹೋದ. ಊರಿನ ಜನ ಎಲ್ಲ ಅವಳಿಗೆ ಇನ್ನೊಂದು ಮದುವೆ ಮಾಡೋ ಪ್ರಯತ್ನನೂ ಮಾಡಿದ್ರು. ಅವಳು ಮದುವೆ ಆಗಲ್ಲ ಅಂತ ಖಂಡಿತವಾಗಿ ಹೇಳಿಬಿಟ್ಲು. ನನ್ನ ಗಂಡ ನನಗೆ ಮಾತ್ರ ಸ್ವಂತ. ನಾನು ಅವನ ಜೊತೆ ಸಂಪೂರ್ಣ ಬದುಕನ್ನು, ನಾನು ಇನ್ಯಾರನ್ನೂ ಮದುವೆ ಆಗೋದಿಲ್ಲ. ಅವನ ನೆನಪಲ್ಲೇ ಇದ್ದುಬಿಡ್ತೀನಿ. ಅವನು ಈ ಸೃಷ್ಟಿಯ ಪ್ರತಿ ಜೀವರಾಶಿಗಳಲ್ಲೂ ಕೂಡ ಇರ್ತಾನೆ. ಅವನಿಗೆ ನಾನು ಈ ಜನ್ಮವನ್ನೇ ಕೊಟ್ಬಿಟ್ಟಿದ್ದೀನಿ ಅನ್ನೋ ಮಾತುಗಳನ್ನು ಹಾಡ್ತಾಳೆ. ಪ್ರತಿ ಜನರು ಹೇಳ್ತಾರೆ ಅವಳಿಗೆ ಬುದ್ಧಿ ಹೇಳು, ಚಿಕ್ಕ ಹುಡುಗಿ ತಿಳಿಯೋದಿಲ್ಲ ಅಂತ. ಆದರೆ ಅವಳು ಯಾರ ಮಾತನ್ನು ಕೇಳೋದಿಲ್ಲ. ನನ್ನ ಮನೆಯಲ್ಲಿದ್ದರೆ ಅವಳಿಗೆ ಸ್ವಲ್ಪ ಈ ವಿಷಯದ ಬಗ್ಗೆ ತಿಳುವಳಿಕೆ ಹೇಳ್ಬೋದು. ಹಳ್ಳಿನಲ್ಲಿದ್ಲು, ಸಿಟಿ ಜನಗಳನ್ನು ನೋಡಿದ್ರೆ ಅವಳು ಅಪ್ಡೇಟ್ ಆಗ್ತಾಳೆ ಅಂತ ಕರ್ಕೊಂಡು ಬಂದೆ. ಮನೆಯಲ್ಲಿ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾಳೆ. ಅಡುಗೆನ ಸ್ವಲ್ಪ ಎಡವಟ್ಟು ಮಾಡ್ತಾಳೆ, ಪರವಾಗಿಲ್ಲ. ನಮ್ಮ ಮನೆಯಲ್ಲಿ ಈ ರೀತಿ ಫುಡ್ ಯಾರೂ ಇಲ್ಲ, ಎಲ್ಲರೂ ಕಡಿಮೆನೇ ತಿನ್ನೋದು. ನನ್ನ ಗಂಡ ಮತ್ತು ನನಗೆ BP ಇರೋದ್ರಿಂದ ಉಪ್ಪು ಖಾರ ಕಡಿಮೆನೇ ತಿಂತೀವಿ. ಆದರೆ ನನ್ನ ಮಗಳು ಮತ್ತು ಮಗ ಚೆನ್ನಾಗಿ ಚಟಪಟ ಅನ್ನೋ ಅಡುಗೆ ಬೇಕು. ನನ್ನ ಮಗಳು ಜಾಸ್ತಿ ನನಗಿಂತ ಮಲ್ಲಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ. ಮಗ PUC ಓದ್ತಿದ್ದಾನೆ, ಮಗಳು 9ನೇ ತರಗತಿ. ಇಬ್ಬರು ಕೂಡ ನನಗೆ ದೇವರು ಕೊಟ್ಟು ವರ. ಅವ್ರಿಗೆ ನಾನು ಹೇಳೋ ಪ್ರಮೇಯನೇ ಇಲ್ಲ, ಚೆನ್ನಾಗಿ ಓದ್ಕೊಳ್ತಾರೆ, ಯಾವುದೇ ಸಮಸ್ಯೆಯೂ ಇಲ್ಲ. ಆದರೆ ಮಲ್ಲಿ ಬಂದ ಮೇಲೆ ಮಗಳು ಸ್ವಲ್ಪ ಓದೋದನ್ನು ಕಡಿಮೆ ಮಾಡಿ ಯಾವಾಗಲೂ ಮಲ್ಲಿ ಆಂಟಿ ಅಂತ ಅವಳ ಜೊತೆಯಲ್ಲೇ ಇರ್ತಾಳೆ. ಅವಳಿಗೆ ಮೇಕಪ್ ಮಾಡೋದು, ಅವಳ ಪೆಟ್ಟಿಗೆ ಕರ್ಕೊಂಡು ಹೋಗೋದು, ಅವಳನ್ನ ಪಿಕ್ಚರ್ಗೆ ಕರ್ಕೊಂಡು ಹೋಗೋದು, ಇದೇ ನನ್ನ ಮಗಳ ಕೆಲಸ. ನಾನು ನಿನ್ನಮ್ಮ, ಮಲ್ಲಿ ಅಲ್ಲ ಅಂದರೆ ಅವಳು ಅಮ್ಮ, ಮಲ್ಲಿ ಆಂಟಿ ನಿಮ್ಗೆ ಎಷ್ಟು ಕೆಲಸ ಮಾಡಿಕೊಡ್ತಾರೆ, ಅವರನ್ನು ನೋಡಿದ್ರೆ ಅಯ್ಯೋ ಅಂತ ಅನಿಸುತ್ತೆ. ಅದಕ್ಕೆ ಅಮ್ಮ
ಅಂತ ನನ್ನನ್ನು ಗಟ್ಟಿಯಾಗಿ ತಕ್ಕೊಂಡು ನನ್ನ ಕೆನ್ನೆಗೆ ಮುತ್ತು ಕೊಡ್ತಿದ್ಲು. ಇವತ್ತು ಭಾನುವಾರ ಆಗಿದ್ದರಿಂದ ಎಲ್ಲರೂ ಪಿಕ್ಚರ್ಗೆ ಹೋಗಿದ್ರು. ನಾನು ಮತ್ತು ನನ್ನ ಗಂಡ ಇಬ್ಬರು ಇದ್ವಿ. ನನ್ನ ಗಂಡಂಗೆ ಉಸಿರು ಕಟ್ಟದಂತ ಆಗ್ತಿತ್ತು. ಮಲ್ಲಿ ಇದ್ದಿದ್ರೆ ಯಾವಾಗಲೂ ನನ್ನ ಹಿಂದೆನೇ ಓಡಾಡ್ತಿದ್ಲು, ಅಮ್ಮ ಇದು ಮಾಡಲಾ, ಅಮ್ಮ ಅದು ಮಾಡಲಾ ಅಂತ. ಅವ್ರಿಗೆ ನನ್ನ ಜೊತೆ ಏಕಾಂತ ಬೇಕು. ಮಕ್ಕಳು ಅರ್ಥ ಮಾಡಿಕೊಂಡು ವಿಷಯನ ದೂರ ಹೊರಟು ಹೋಗ್ತಾರೆ. ಆದರೆ ಮಲ್ಲಿ ನಾವಿಬ್ಬರು ರೂಮಲ್ಲಿದ್ದರು ಬಾಗಿಲನ್ನ ತೆಗೆಸಿ ಏನಾದರೂ ವಿಷಯನ ತೆಗೆದು ಮಾತಾಡಿ ಹೋಗೋದು. ಮೊದಲು ನನಗೆ ಕಸಿವಿಸಿ ಆಗ್ತಿತ್ತು. ಆ ನಂತರ ಅರ್ಥ ಆಯಿತು, ಅವಳು ಇರೋದೇ ಆ ರೀತಿ. ಸೂಕ್ಷ್ಮತೆ ಅನ್ನೋದು ಅವಳ ರಕ್ತದಲ್ಲೇ ಇಲ್ಲ. ಯಾವಾಗಲೂ ದಡದಡ ಅಂತ ಮಾತಾಡೋದು. ನನ್ನ ಗಂಡನ ಕೋಪ ಇನ್ನೂ ಜಾಸ್ತಿ ಆಗ್ತಾನೇ ಇತ್ತು. ಬೆಂಕಿ ಉರಿತಾ ಇದ್ದರೆ ಅದಕ್ಕೆ ತುಪ್ಪ ಹಾಕೋ ರೀತಿ ಆಯಿತು. ಅಮ್ಮ ಗುಡ್ ನೈಟ್ ಅಂತ ಹೇಳಿ ಹೋಗ್ತಿದ್ಲು. ಮಕ್ಕಳು ಸೂಕ್ಷ್ಮಗಳನ್ನು ಅರ್ಥ ಮಾಡಿಕೊಂಡು ಅವ್ರುಗಳೇ ನಾವಿಬ್ಬರು ರೂಮಲ್ಲಿದ್ದರೆ ರೂಮಿನ ಬಾಗಿಲನ್ನು ಬಡಿತಾರೆ ಅಥವಾ ಮಮ್ಮಿ ಒಳಗೆ ಬರ್ಬೋದಾ ಅಂತ ಕೇಳ್ತಾರೆ. ನನ್ನ ಗಂಡ ಮೊದಲು ಅವಳನ್ನು ಊರಿಗೆ ಕರ್ಕೊಂಡು ಹೋಗು, ಅವಳು ಇದ್ದಷ್ಟು ದಿನ ನನ್ನ ಮತ್ತು ನಿನ್ನ ಸಂಬಂಧ ಹಾಳಾಗತ್ತೆ, ನೀನು 3 ಹೊತ್ತು ಅವಳ ಯೋಚನೆನಲ್ಲಿನೇ ಇರ್ತೀಯ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಇನ್ನೂ ಸ್ವಲ್ಪ ದಿನ ನೋಡೋಣ, ಚಿಕ್ಕ ಹುಡುಗಿ ಬದಲಾವಣೆ ಆಗಬಹುದು ಅಂತ ಹೇಳ್ತಿದ್ದೆ. ನನಗಾಗಿ ಅವರು ಕೇಳ್ತಿದ್ರು. ಇವತ್ತು ಯಾರೂ ಇಲ್ಲದೇ ಇದ್ದಿದ್ದರಿಂದ ಅವರು ನನ್ನ ತೊಡೆ ಮೇಲೆ ಮಲ್ಕೊಂಡು, ಚಿನ್ನ ನನಗಿದೇ ಸ್ವರ್ಗ, ನಿನ್ನ ತೊಡೆ ಮೇಲೆ ಇದೇ ಪ್ರತಿ ಕ್ಷಣ ಹೀಗೆ ಇರಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳಿದಾಗ ನನಗೆ ನನ್ನ ಬದುಕು ಸಾರ್ಥಕ ಅಂತ ಅನ್ನಿಸ್ತು. ನಂತರ ನಾನು ನನ್ನ ಮುಖನ ಅವ್ರ ಮುಖದ ಹತ್ರ ತಗೊಂಡು ಹೋದೆ. ಅವ್ರು ಸಡನ್ನಾಗಿ ನನ್ನ ತುಟಿಗೆ ಮುತ್ತು ಕೊಟ್ಬಿಟ್ರು. ನಂತರ ಹಿಂದೆ ಸರಿದು ಇಬ್ಬರು ಅದೇ ರೀತಿ ಆಟ ಆಡ್ತಾಯಿದ್ವಿ. ತುಂಬ ಅದ್ಭುತ ಕ್ಷಣಗಳನ್ನು ಕಳೆದ್ವಿ. ಇಂದು ಅವರು ಸಂಪೂರ್ಣವಾಗಿ ತೃಪ್ತಿಯಿಂದ ಇದ್ದರು. ಯಾಕಂದರೆ ಕೆಲಸಕ್ಕೆ ಹೋಗಬೇಕಾದಾಗ ಪ್ರತಿದಿನ ಇಬ್ಬರಿಗೂ ಸಮಯನೇ ಸಿಗೋದಿಲ್ಲ. ಒಬ್ರನ್ನೊಬ್ಬರು ಮುದ್ದಿಸೋದಕ್ಕೆ ಕೆಲಸದಿಂದ ಬಂದ ತಕ್ಷಣ ಸುಸ್ತಾಗಿರ್ತಾರೆ. ಸ್ವಲ್ಪ ಊಟ ಮಾಡಿ ಮಲಗ್ತೀವಿ. ಆದಷ್ಟು ನಮ್ಮ ರೊಮ್ಯಾನ್ಸ್ ನಡೆಯೋದು ರಜೆಗಳ ದಿನಗಳಲ್ಲೇ. ನನ್ನ ಗಂಡ ತುಂಬ ಒಳ್ಳೆಯವರು. ನಮ್ಮಿಬ್ಬರದು ಅರೇಂಜ್ ಮ್ಯಾರೇಜ್ ಆದರೂ ಕೂಡ ಪ್ರೀತಿಸಿ ಮದುವೆ ಆದ ಜೋಡಿಗಳ ಥರಾನೇ ನಾವಿರ್ತೀವಿ. ಅಷ್ಟೊಂದು ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಒಂದು ಚಿಕ್ಕ ವಿಷಯನೂ ಕೂಡ ನಾವಿಬ್ಬರು ಮುಚ್ಚಿಡೋದಿಲ್ಲ. ನನ್ನ ಗಂಡಂಗೆ ನಾನು ಏನು ಮಾಡಿದ್ರೂ ಇಷ್ಟನೇ. ಆದರೆ ಮಲ್ಲಿ ವಿಷಯದಲ್ಲಿ ಇಬ್ಬರು ವಿಷಯ ಬೇರೆಯೇ. ನಾನು ಚಿಕ್ಕ ಹುಡುಗಿ ಸರಿ ಹೋಗ್ತಾಳೆ ಅಂದರೆ ಅವ್ರಿಗೆ ವಯಸ್ಸಿಗೆ ಬಂದ ಹುಡುಗಿ ಮನೆಯಲ್ಲಿರೋದು ಇಷ್ಟ ಇಲ್ಲ. ಜನಗಳು ನನಗೆ ಇಲ್ಲವಾದರೆ ನಿನ್ನ ಮಗನಿಗೆ ಅವಳನ್ನು ಕಟ್ಟಿಬಿಡ್ತಾರೆ, ಕೆಲಸ ಮಾಡಿ ಅವ್ರ ಮನೆಗೆ ಹೋದರೆ ಸರಿ, ಆದರೆ ಬೇರೆ ಮನೇನ ಕೊಟ್ಟರೆ ಅವಳು ಭಯ, ನನಗೊಬ್ಬಳೇ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಕ್ಕೆ ನಮ್ಮ ಮನೆಯಲ್ಲಿ ಇರಿಸ್ಕೊಂಡ್ವಿ. ಆವತ್ತಿನಿಂದ ನಾನು ನೆಮ್ಮದಿಯಾಗಿದ್ದರೂ ಕೂಡ ನನ್ನ ಗಂಡನ ನೆಮ್ಮದಿ ಕಡಿಮೆ ಆಗೋಯ್ತು. ಇವತ್ತು ಬೆಳಗ್ಗೆ ತುಂಬ ಸುಸ್ತು ಅಂತ ಕೂತಿದ್ರು. ಬಿ ಪಿನ ಚೆಕ್ ಮಾಡಿದೆ. ಆಗ ಬೆಚ್ಚಿ ಬಿದ್ದೆ. ಅವ್ರ ಬಿ ಪಿ ಜಾಸ್ತಿ ಆಗಿದೆ. ಯಾಕೆ ಏನಾಯಿತು ಅಂದರೆ 3 ದಿನದಿಂದ ಅವಳು ಬಟ್ಟೆ ಒಗ್ದಿಲ್ಲ. ನನ್ನ ಬಟ್ಟೆಗಳನ್ನು ಮಿಕ್ಸ್ ಮಾಡಿ ಬಕೆಟಲ್ಲಿ ಇಟ್ಟಿದ್ದರಿಂದ ನನ್ನ ಶರ್ಟ್ನ ಬಣ್ಣ ಬಿಳಿ ಪ್ಯಾಂಟಿಗೆ ಆಗಿದೆ. ಆದ್ದರಿಂದ ಕಷ್ಟ ಆಗ್ತಾಯಿದೆ. ಕೇವಲ ಪ್ಯಾಂಟಿಗಾಗಿ ನೀವು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ತಿದ್ದೀರಾ ಅಂತ ನಾನು ಹೇಳಿದೆ. ಅದಕ್ಕೆ ಅವರು ಕೇವಲ ಪ್ಯಾಂಟ್ ಶರ್ಟ್ ಬಟ್ಟೆ ಮಾತ್ರ ಅಲ್ಲ, ನಿನ್ನೆ ನನ್ನ ಇಂಪಾರ್ಟೆಂಟ್ ಮೀಟಿಂಗ್ದು ಲೆಟರ್ ಇತ್ತು, ಅದನ್ನು ನಾನು ರಾತ್ರಿಯೆಲ್ಲ ಕೂತು ಬರ್ಕೊಂಡಿದ್ದೆ. ಬೆಳಗ್ಗೆ ನೋಡಿದ್ರೆ ಇಲ್ಲ. ಕೇಳಿದ್ರೆ ನಿಮ್ಮ ಕಬೋರ್ಡ್ನ ಕ್ಲೀನ್ ಮಾಡಿದೆ ಅಂತ ಹೇಳಿದ್ಲು. ಯಾವಾಗಲೂ ಕ್ಲೀನ್ ಮಾಡೋದಿಲ್ಲ, ಇವತ್ತೇನು ಹೊಸದಾಗಿ ಏನು ಅಂದರೆ ಅಷ್ಟು ಕೂಡ ಮಾಡಬಾರ್ದಾ ಅಂತ ಬಾಯಿನ ಜಾಸ್ತಿ ಮಾಡಿದ್ಲು. ಏನಾದರೂ ಹೇಳಿದ್ರೆ ಜಗಳ ಮಾಡ್ತಾಳೆ. ನನಗೆ ಮೊದಲು ಅವಳನ್ನು ಮನೆಯಿಂದ ಹೊರಗಾಕು, ಇನ್ನೊಂದು 2,000 ಜಾಸ್ತಿ ಸಂಬಳ ಕೊಟ್ಟರೆ ಯಾರಾದರೂ ಕೆಲಸದವ್ರು ಸಿಗ್ತಾರೆ ಅಂತ ನನ್ನ ಗಂಡ ಹೇಳಿದ್ರು. ಆಗ ಇವಳು ನನ್ನ ತವ್ರ ಮನೆ ಕಡೆ ಹುಡುಗಿ ಆದ್ದರಿಂದ ಅವಳ ಜೊತೆ ಒಂದು ಎಮೋಷ್ನಲ್ ಬಾಂಡಿಂಗ್ ಇದೆ. ಇನ್ನೊಂದು ತಿಂಗಳು
ಅವಳು ಸರಿ ಹೋದರೆ ಇಟ್ಕೊಳ್ಳೋಣ, ಇಲ್ಲ ಅಂದರೆ ಕಳಿಸ್ಬಿಡೋಣ. ಇದೆಲ್ಲನೂ ಬಾಗಿಲು ಬಳಿ ನಿಂತ್ಕೊಂಡು ಅವಳು ಕೇಳಿಸ್ಕೊಳ್ತಾ ಇದ್ಲು. ನಂತರ ರೂಮಿಗೆ ಹೋಗಿ ಬಾಗಿಲನ್ನು ಪಟೀರನ್ನು ಹಾಕ್ಕೊಂಡು ಅಳ್ತಿದ್ದಾಳೆ. ಇವಳ್ದು ಜಾಸ್ತಿ ಆಯಿತು. ಏನು ನಮ್ಮ ಮನೆ ಹುಡುಗಿ ಅಂತ ನಾನು ಅಂದ್ಕೊಂಡ್ರೆ ನಮ್ಮ ಮನೆಯಲ್ಲಿ ತನ್ನ ಅಧಿಕಾರ ಚಲಾಯಿಸ್ತಿದ್ದಾಳೆ. ನನ್ನ ಗಂಡ ಹೇಳಿದ ಮಾತಿನ ಕಡೆ ನಾನು ಗಮನ ಕೊಡಬೇಕು ಅಂತ ಯೋಚಿಸ್ತಿದ್ದೆ. ಬೇಗ ರೆಡಿಯಾಗಿ ಕಿಚನ್ ಬಳಿ ಬಂದರೆ ಅಲ್ಲಿ ಏನೂ ಇರಲಿಲ್ಲ ತಿನ್ನೋದಕ್ಕೆ. ಅವಳು ಟಿಫನ್ನೇ ಮಾಡಿಲ್ಲ. ನನಗೆ BP ಜಾಸ್ತಿ ಇದೆ, ಏನಾದರೂ ಬೇಕು ಅಂತ ಅಂದ್ಕೊಂಡು ಕ್ಯಾಂಟೀನಿಗೆ ಕರ್ಕೊಂಡು ಹೋಗಿ ಉಪ್ಪನ್ನು ಕಡಿಮೆ ಆಗಿರೋ ತಿಂಡಿಗಳನ್ನು ಆರ್ಡರ್ ಮಾಡಿ ನನ್ನ ಕೈಯಾರೆ ತಿನ್ನಿಸ್ದೆ. ನನಗೆ ಭಯ ಆಗ್ತಿತ್ತು, ಇವ್ರ BP ಹೆಚ್ಚು ಕಡಿಮೆ ಆದರೆ ಅಂತ. ಡಾಕ್ಟರ್ ಬಳಿ ಹೋಗೋಣ ಅಂದಿದ್ದಕ್ಕೆ ಅವ್ರು ಇನ್ನೊಂದು 2 ದಿನ ನೋಡೋಣ, ಪುನಃ BP ಇದೆ ಅಂದರೆ ಹೋಗೋಣ ಅಂತ ಹೇಳಿದ್ರು. ಅವ್ರಿಗೆ ಟೆನ್ಷನ್ ಕೊಡ್ತಾ ಇರೋದು ಮಲ್ಲಿ ವಿಷಯ. ನಾನದ್ರ ಬಗ್ಗೆ ಸೀರಿಯಸ್ಸಾಗಿ ಯೋಚನೆ ಮಾಡಬೇಕು ಅಂತ ಕೆಲಸಕ್ಕೆ ಹೋದೆ. ಸ್ಕೂಲಿಗೆ ಹೋದ್ಮೇಲೆ 1-2 ಬಾರಿ ಇವ್ರಿಗೆ ಕಾಲ್ ಮಾಡಿ ವಿಚಾರಿಸ್ದೆ, ಆರಾಮಾಗಿದ್ದೀನಿ ಅಂತ ಹೇಳಿದ್ರು. ನಂತರ ನಾನು ಜೊತೆ ನನ್ನ ಸಮಯನ ಕಳೀತಾ ಎಲ್ಲನೂ ಮರೆತುಬಿಟ್ಟೆ. ಸಂಜೆ 4 ಗಂಟೆ ಆದಾಗ ನೆನಪಾಯಿತು, ಇವತ್ತು ಸ್ವಲ್ಪ ಬೇಗ ಮನೆಗೆ ಹೋಗಬೇಕಿತ್ತು, ಅಥವಾ ಅವ್ರ ಸ್ಕೂಲ್ ಬಳಿ ಹೋಗಿ ಅವನನ್ನು ಡಾಕ್ಟರ್ ಬಳಿ ಕರ್ಕೊಂಡು ಹೋಗಿದ್ರೆ ಸರಿ ಹೋಗ್ತಿತ್ತು ಅಂತ. ಫೋನ್ ಮಾಡಿದಾಗ ಅವ್ರ ಫೋನನ್ನು ಸ್ವಿಚ್ ಆಫ್ ಮಾಡಿದರು. ಮನೆಗೆ ಹೋಗಿ ಆನಂತರ ಹೋಗೋಣ ಅಂತ. ಇವತ್ತು ಸಿಟಿ ಬಸ್ ಕಾಯ್ದೆ ಆಟೋದಲ್ಲಿ ಮನೆಗೆ ಹೋದೆ. ಮನೆಗೆ ಹೋದರೆ ನಾನು ಗೇಟ್ ಬಳಿಯೇ ನನಗೆ ಎಂದ ತುಂಬ ಜೋರಾಗಿ ಮಾತಾಡ್ತಿರೋ ಕಿರ್ಚಾಡ್ತಿರೋ ಶಬ್ದಗಳು ಕೇಳಿಸ್ತಾ ಇದೆ. ನನ್ನ ಮನೆಯಲ್ಲಿ ಇದೇ ಮೊದಲ ಬಾರಿ ಈ ರೀತಿ ಎಲ್ಲರೂ ಸಾಫ್ಟ್ ಮಲ್ಲಿನ ಬಿಟ್ಟು ಮನೆ ಜೊತೆ ಯಾರೂ ಅಷ್ಟೊಂದು ಮಾತಾಡೋದೇ ಇಲ್ಲ. ಬಾಗಿಲ ಬಳಿ ಹೋದರೆ ಬಾಗಿಲನ್ನು ಲಾಕ್ ಮಾಡಲಾಗಿತ್ತು. ಕಿಟಕಿಯಿಂದ ನೋಡೋದಕ್ಕೆ ಪ್ರಯತ್ನ ಪಟ್ಟೆ. ಕಿಟಕಿನಲ್ಲಿ ಸ್ಕ್ರೀನ್ ಹಾಕಿರೋದ್ರಿಂದ ಸರಿಯಾಗಿ ಕಾಣಿಸ್ತಾನೇ ಇಲ್ಲ. ನಂತರ ಅಲ್ಲೇ ಇದ್ದ ಕೋಲಿಂದ ತೆಗೆದಾಗ ಅಲ್ಲಿದ್ದ ದೃಶ್ಯನ ನೋಡಿ ಬೆಚ್ಚಬಿದ್ದೆ. ಅಯ್ಯಯ್ಯೋ, ನನ್ನ ಪ್ರೀತಿ ಗಂಡನನ್ನು ನನ್ನ ಮಗಳು ಮತ್ತು ಆ ಕೆಲಸದ ಮಲ್ಲಿ ಇಬ್ಬರು ಕೂಡ ಚೇರಲ್ಲಿ ಕೂರಿಸಿ ಕಟ್ ಹಾಕಿದ್ದಾರೆ. ನಂತರ ಅವನ ಬಳಿ ಹೋಗಿ ಅವನ ಮುಖಕ್ಕೆ ಮುಖ ಕೊಟ್ಟು ಮುತ್ತು ಕೊಡೋದಕ್ಕೆ ಮಲ್ಲಿ ಪ್ರಯತ್ನ ಪಡ್ತಿದ್ದಾಳೆ. ಅವನನ್ನು ತನ್ನವನಾಗಿ ಮಾಡ್ಕೊಳ್ಳೋದಕ್ಕೆ ಏನೇನೋ ಮಾಡ್ತಿದ್ದಾಳೆ. ನನ್ನ ಗಂಡ ಕುಸಿರುತ್ತಿದ್ದಾನೆ ಬೇಡ ಅಂತ, ಆದರೆ ಮಲ್ಲಿ ನನ್ನ ಗಂಡನ್ನು ಬಿಡ್ತಾನೇ ಇಲ್ಲ. ನನ್ನ ಮಗಳು ಕೂಡ ಇದಕ್ಕೆ ಸಹಾಯ ಮಾಡ್ತಿದ್ದಾಳೆ. ಅವಳು ನಮ್ಮಮ್ಮನ ಥರ, ಅವಳ ತುಟಿಗೆ ಮುತ್ತು ಕೊಡು, ಅವಳನ್ನು ಮದುವೆ ಆಗು ಅಂತ ಹೇಳ್ತಿದ್ದಾಳೆ. ಅದನ್ನು ನೋಡಿ ತುಂಬ ಅಸಹ್ಯ ಆಗಿ ನನ್ನ ಗಂಡನ ಜೊತೆ ನಡ್ಕೊಳ್ತಿದ್ದಾಳೆ. ನನ್ನ ಗಂಡ ಸಭ್ಯಸ್ಥ, ಅವನು ತುಂಬ ಹಿಂಸೆ ಪಡ್ತಿದ್ದಾನೆ. ಇದನ್ನು ನನಗೆ ನೋಡಿ ಕರುಳು ಹಿಂಡಿದಂತೆ ಆಯಿತು. ನನ್ನ ಪ್ರೀತಿ ಗಂಡನನ್ನು ಇವರಿಬ್ಬರು ಈ ರೀತಿ ನಡೆಸ್ಕೊಳ್ತಿದ್ದಾರೆ, ಸರಿಯಾಗಿ ಮಾಡ್ತೀನಿ ಇವ್ರಿಗೆ ಅಂತ ಬಾಗಿಲನ್ನು ತಟ್ಟಿದೆ. ಬಾಗಿಲನ್ನು ತೆಗೆದಿಲ್ಲ. ಆ ಮನೆ ಡೋರ್ ಲಾಕ್, ಕೀ ನನ್ನ ಬಳಿ ಇದೆ. ನಾನು ನನ್ನ ಬಳಿ ಇದ್ದ ಕೀಯಿಂದ ಬಾಗಿಲನ್ನು ತೆಗೆದೆ. ಅಷ್ಟರಲ್ಲಿ ನನ್ನ ಗಂಡನ ಕಟ್ಟಿದ್ದನ್ನು ಬಿಚ್ತಾ ಇದ್ದಾರೆ. ನಾನಿದನ್ನೆಲ್ಲ ಏನು ಅಂತ ಕೇಳಿದಾಗ ನನ್ನ ಗಂಡನ ನನ್ನ ಹತ್ರ ಬಂದು ಗಟ್ಟಿಯಾಗಿ ತಪ್ಕೊಂಡ. ನಾನು ಹೇಳಿದೆ, ಇವಳನ್ನು ಕಳಿಸ್ಬಿಡು ಅಂತ. ನೀನು ಕೇಳಲಿಲ್ಲ. ಇವತ್ತು ನೋಡು ಏನು ಮಾಡ್ತಿದ್ದಾಳೆ, ನಾವು ಸಾಕಿದ ಹಾವು ನಮ್ಮನ್ನೇ ಕಚ್ತಿದೆ ಅಂತ ನನ್ನ ಗಂಡ ತುಂಬ ಬೇಸರ ಮಾಡಿಕೊಂಡ್ರು. ಅವ್ರಿಗೆ ಕತ್ತಿನ ಬಳಿ, ಕೈ ಬಳಿ, ಅವಳ ಹಗ್ಗ ಕಡಿದಾಗ ಆಗಿರೋ ಗಾಯಗಳನ್ನು ನೋಡಿ ಕರಳು ಹಿಂಡದಂತೆ ಆಗಿ ಮಲ್ಲಿ ಕೆನ್ನೆಗೆ 2 ಬಿಸಿ ಮುಟ್ಟಿಸ್ದೆ. ಪ್ಲೀಸ್ ನನಗೆ ತೊಂದರೆ ಮಾಡಬೇಡ. ನೀನು ಗಂಡಂಗೆ ತೊಂದರೆ ಮಾಡಿದ್ರೆ ನಿನಗೆ ನೋವಾಗತ್ತೆ. ಆದರೆ ನನಗೆ ಗಂಡ ಇಲ್ಲ. ನನ್ನ ಗಂಡನ ನಾನು ತುಂಬ ಪ್ರೀತಿ ಮಾಡ್ತಿದ್ದೀನಿ ಅನ್ನೋದು ಗೊತ್ತಿದ್ರೂ ಇವತ್ತು ಬೇರೆ ಹುಡುಗನನ್ನು ಕರ್ಕೊಂಡು ಬಂದಿದ್ದಾರೆ ಅವನ ಜೊತೆ ನನಗೆ ಮದುವೆ ಮಾಡೋದಕ್ಕೆ. ಅವನು ನನ್ನನ್ನು ಮುಟ್ದ. ನನಗೆ ಕಷ್ಟ ಆಯಿತು. ನಾವು ಯಾರನ್ನು ಪ್ರೀತಿ ಮಾಡ್ತೀವಿ ಅವ್ರ ಜೊತೆ ಬದುಕಬೇಕು. ಅವರನ್ನು ಬಿಟ್ಟು ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡ್ರೆ, ಮದುವೆ ಆದರೆ ಎಷ್ಟು ಕಷ್ಟ ಅಂತ
ನಿನ್ನ ಗಂಡಂಗೆ ತೋರಿಸೋದಕ್ಕೆ ಬಲವಂತವಾಗಿ ಮುತ್ತು ಕೊಡೋದಕ್ಕೆ ನನ್ನ ತಪ್ಪು ಅಂತ ಕೇಳ್ತಿದ್ದೆ. ಅವನಿಗೆ ತುಂಬ ಕಷ್ಟ ಆಯಿತು. ಅದಕ್ಕಿಂತ ಹೆಚ್ಚಿಗೆ ನನಗೆ ಕಷ್ಟ ಆಗ್ತಿತ್ತು. ನಾನು ಒಂದು ಹೆಣ್ಣು ಅಂತ ಅವಳು ಜೋರಾಗಿ ಅಳ್ತಿದ್ದಾಳೆ. ಮಗಳ ಕಡೆ ನೋಡಿದಾಗ, ಅಮ್ಮ, ಮಲ್ಲಿ ಆಂಟಿ ಅನ್ನೋ ಅಪ್ಪನ ಮದುವೆ ಆದರೆ ಆಂಟಿ ಇಲ್ಲೇ ಇರ್ತಾರೆ ಅನ್ನೋ ಆಸೆಯಿಂದ ಹೇಳಿದೆ ಅಂತ ಹೇಳಿದಾಗ ತಲೆ ತಿರುಗದಂತಾಗಿ ಅವಳು ಕೆನ್ನೆ ಮೇಲೆ ಪಟಪಟ ಜೋರಾಗಿ ಹೊಡೆದೆ. ಅವಳು, ಸಾರಿ ಮಮ್ಮಿ, ಇದೆಲ್ಲ ಮಲ್ಲಿ ಆಂಟಿನೇ ಹೇಳ್ಕೊಟ್ಟಿದ್ದು ಅಂತ ಅವ್ರ ಕಾಲನ್ನು ಹಿಡ್ಕೊಂಡು ಕ್ಷಮೆ ಕೇಳಿದ್ರು. 9ನೇ ತರಗತಿ ಆಗಿದ್ರು UKG ಮಗುಗಿರೋ ಬುದ್ಧಿ ಕೂಡ ನಿನಗಿಲ್ಲ. ಕೆಲಸದವಳು ಹೇಳಿದ್ಲು ಅಂತ ನೀನು ಅವಳ ಮಾತನ್ನು ಕೇಳಿಬಿಡ್ತೀಯಾ ಅಂತ ಜೋರಾಗಿ ಕಿರಿಸಿದಾಗ ಮಲ್ಲಿ, ಅಮ್ಮವರೇ, ಹಾಗಾದರೆ ನಾನು ಅಂತ ಏನೇನೋ ಹೇಳೋದಕ್ಕೆ ಪ್ರಯತ್ನಿಸಿದಾಗ ನಾನು ಅವಳ ಮಾತನ್ನು ಕೇಳಿದೆ. ಅವಳ ಬಟ್ಟೆನೆಲ್ಲ ಪ್ಯಾಕ್ ಮಾಡಿ ಆಗಲೇ ಕಾರಲ್ಲಿ ನಾನೇ ಖುದ್ದಾಗಿ ಡ್ರೈವ್ ಮಾಡಿ ಅವಳನ್ನು ಅವಳ ಊರಿಗೆ ಕರ್ಕೊಂಡು ಹೋಗಿ ಅಲ್ಲಿದ್ದ ಮುಖ್ಯಸ್ಥರ ಬಳಿ ಹೇಳಿದೆ, ಏನನ್ನು ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ನನಗೆ ನನ್ನ ಶಾಲೆಯಲ್ಲಿ ತುಂಬ ಜವಾಬ್ದಾರಿ ಇರುತ್ತೆ. ಮನೆಗೆ ಬಂದರೆ ಇವಳು ತುಂಟಾಟ, ಇವಳು ಪೆದ್ದತನ ನೋಡೋದಕ್ಕೆ ಸಮಯ ಇಲ್ಲ. ದಯವಿಟ್ಟು ನೀವೇ ನಿಮ್ಮ ಮಗುನ ಇಟ್ಕೊಬಿಡಿ, ನಾನು ಬೇಕಾದರೆ ಖರ್ಚಿಗೆ ಒಂದಷ್ಟು ದುಡ್ಡನ್ನು ಕೊಟ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಅಳ್ತಾ ನಾನು ಮನೆಗೆ ಬಂದುಬಿಟ್ಟೆ. ಮನೆಗೆ ಬಂದಾಗ ನನ್ನ ಬ್ಯಾಗಲ್ಲಿ ಏನು ಹುಡುಕ್ತಿದ್ದೆ, ಅಲ್ಲೊಂದು ಚೀಟಿ ಇತ್ತು. ಅಮ್ಮವರೇ, ನೀವು ಮತ್ತು ಅಪ್ಪ ಅವರು ಪ್ರತಿದಿನ ನನ್ನಿಂದ ಜಗಳ ಆಡ್ತಿದ್ರಿ. ಅಪ್ಪ ಅವರು ಆಗ್ತಿತ್ತು, ಮನೆಯಲ್ಲಿ ನನ್ನಿಂದ ಪ್ರತಿದಿನ ಸಮಸ್ಯೆ. ನನ್ನನ್ನು ನಾನು ಸರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವೇನೋ. ಮೊದಲು ಹೇಗಿದ್ದೆ ಅದೇ ರೀತಿ ಇದ್ದೀನಿ. ಪ್ರಯತ್ನ ಮಾಡಿದ್ರೂ ಸಾಧ್ಯ ಆಗ್ತಾನೇ ಇಲ್ಲ. ನೀವು ನನ್ನನ್ನು ಊರಿಗೆ ಕಳಿಸೋದಿಲ್ಲ. ಎಲ್ಲ ನೋವನ್ನು ನೀವೊಬ್ಬರೇ ತಿಂತಿದ್ದೀರ. ನನ್ನನ್ನು ನಿಮ್ಮ ಸ್ವಂತ ತಂಗಿ ಅಂತ ಅಂದ್ಕೊಂಡು ಅದಕ್ಕೆ ನೀವೇ ಊರಿಗೆ ಕಳಿಸ್ಲಿ ಅಂತ ಈ ರೀತಿ ಮಾಡಿದ್ದು. ನಾನು ನನ್ನ ಮನೆಯಲ್ಲಿ ನೆಮ್ಮದಿಯಾಗಿರ್ತೀನಿ. ನಿಮ್ಮ ಮನೆಯಲ್ಲಿ ನನಗೆ ಇಕ್ಕಟ್ಟು. ನೀವೆಲ್ಲ ಸೈಲೆಂಟು. ಸ್ವಲ್ಪ ಜೋರಾಗಿ ಮಾತಾಡಿದ್ರು ಕೋಪ ಮಾಡ್ಕೊಳ್ತೀರ. ನೀವೆಲ್ಲ ತುಂಬ ಪ್ರೀತಿಯಿಂದ ನೋಡಿರ್ತೀರ. ಅದರಲ್ಲಿ 2 ಮಾತಿಲ್ಲ. ಆದರೆ ಕತ್ತೆ ಬೀದಿಯಲ್ಲಿದ್ರೇ ಚಂದ, ಹಸು ಕೊಟ್ಟಿಗೆನಲ್ಲಿದ್ರೇ ಚಂದ. ನನ್ನಂಥವಳನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಂಡು ರಾಣಿ ರೀತಿ ನೀವು ಮೆರೆಸೋಬೇಕು ಅಂತ ಅಂದ್ಕೊಂಡ್ರೆ, ಆದರೆ ಅದು ಸಾಧ್ಯ ಇಲ್ಲ. ದಯವಿಟ್ಟು ನೀವು ಮತ್ತು ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿರಿ. ನಿಮ್ಮ ಮಗಳದು ಏನೂ ತಪ್ಪಿಲ್ಲ. ಅವಳಿಗೆ ನಾನೇ ಏನನ್ನೋ ಹೇಳಿ ತಲೆ ಕೆಡಿಸಿದ್ದು. ನನಗೆ ನಿಮ್ಮ ಮೇಲೆ ಯಾವುದೇ ಬೇಸರನೂ ಇಲ್ಲ. ನಾನು ಖುಷಿಯಿಂದನೇ ನಮ್ಮ ಊರಿಗೆ ಇರ್ತೀನಿ. ನೀವು ಮತ್ತು ಅಪ್ಪ ಅವರು ನೆಮ್ಮದಿಯಾಗಿರಿ. ಪಕ್ಕದ ಮನೆ ಕೆಲಸದವಳು ನಿಮ್ಮ ಮನೆ ಕೆಲಸಕ್ಕೆ ಬರೋದಕ್ಕೆ ಒಪ್ಕೊಂಡಿದ್ದಾಳೆ. ಅವಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಳೆ. ಅವಳು ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ಳಿ. ಅವಳ ಪತ್ರನ ನೋಡಿದಾಗ ನನ್ನ ಕಣ್ಣುಗಳು ತುಂಬಿ ಬಂತು. ನನ್ನ ಗಂಡ ಮತ್ತು ಮಕ್ಕಳು ಎಲ್ಲರೂ ಹೋಗಿ ಅರ್ಥ ಮಾಡಿಕೊಂಡು ಗಿಣಿಯನ್ನು ಪಂಜರದಲ್ಲಿಟ್ಟರೆ ಅದು ಸ್ವರಕ್ಕೆ ಹೋಗುತ್ತೆ, ಅದನ್ನು ಆಕಾಶದಲ್ಲಿ ಹಾರೋದಕ್ಕೆ ಬಿಡಬೇಕು ಅಂತ ನನ್ನ ಗಂಡ ಹೇಳಿದಾಗ ಅದು ನನ್ನ ಮಗಳು ಮತ್ತು ಅವಳು ಆಡಿದ ನಾಟಕ ನನಗೆ ಕೋಪ ಬರೆಸೋದಕ್ಕೆ. ಯಾಕಂದರೆ ನಾನು ಮಲ್ಲಿ ಮಾಡಿದ ತುಂಬ ಎಡವಟ್ಟುಗಳನ್ನು ಕ್ಷಮಿಸಿದ್ದೀನಿ. ನನ್ನ ಗಂಡನ ವಿಷಯದಲ್ಲಿ ಸ್ವಲ್ಪ ಆಚೆ ಈಚೆ ಆದರೂ ನಾನು ಸಹಿಸೋದಿಲ್ಲ ಅಂತ ಅವಳಿಗೆ ಚೆನ್ನಾಗೇ ಗೊತ್ತಿತ್ತು. ಈ ಮಾತನ್ನು ನನ್ನ ಮಗಳು ನನ್ನ ಬಳಿ ಹೇಳಿದಾಗ ನಾನು ಅವಳನ್ನು ಗಟ್ಟಿಯಾಗಿ ತಕ್ಕೊಂಡೆ. ಮಲ್ಲಿ ಹೋದ 2-3 ದಿನ ಅವಳ ಬಗ್ಗೆ ಯೋಚನೆ ಇತ್ತು. ಈಗ ನಾವು ನಮ್ಮ ಕೆಲಸದಲ್ಲಿ ವ್ಯರ್ಥವಾಗಿಬಿಟ್ಟಿದ್ವಿ. ಅವಳು ಕೂಡ ಯಾವುದೋ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ದಾಳಂತೆ. ಖುಷಿಯಿಂದ ಇದ್ದೀನಿ ಅಂತ ಮೊನ್ನೆ ಫೋನ್ ಮಾಡಿ ಮಾತಾಡಿದ್ಲು. ಸ್ವಲ್ಪ ನನಗೂ ಕೂಡ ಸಮಾಧಾನ ಆಯಿತು. ಯಾರಿದ್ರು ಯಾರು ಇಲ್ಲದೆ ಹೋದ್ರು ಬದುಕು ಸುಂದರವಾಗಿ ಸಾಗ್ತಾ ನಡೀತಾ ಇರತ್ತೆ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.